ಪ್ರಶ್ನೆ ಅರ್ಥ ಆಯ್ತು. ನೀವು ಉತ್ತರ ಕೊಡಕ್ ಮುಂಚೆ ದಿನೇಶ್ ಅವರು, ವೀರಣ್ಣ ಅವರು, ದಿನೇಶ್ ಅವರೇ, ಒಬ್ಬ ಸಂಸದನನ್ನ ಅಮಾನತುಗೊಳಿಸಬೇಕು ಅಂತ ಹೇಳಿ ಆಗ್ರಹಿಸಿ ಮಾಡ್ತಾ ಇದ್ದ ಪ್ರತಿಭಟನೆ 142 ಜನರನ್ನ ಅಮಾನತು ಮಾಡಿದ್ರು. ಏನ್ ಅರ್ಥ ಇದಕ್ಕೆ? ದಿನೇಶ್ ಅವ್ರ ನಂತರದಲ್ಲಿ ವೀರಣ್ಣ, ನೀವು ಆಮೇಲೆ ಅದಕ್ಕೆ ಉತ್ತರ ಕೊಡ್ತಾರೆ. ಮಹೇಶ್ ಅದಕ್ಕೆ ಉತ್ತರ ಕೊಡ್ತಾರೆ, ರಘುವರಿದ್ದಾರೆ ಉತ್ತರ ಕೊಡ್ತಾರೆ. ದಿನೇಶ್ ಅವ್ರು ಮಾತನಾಡಿ. ಇದು ಏನಂದ್ರೆ ಈಗ ಏನ್ ಮಾಡ್ತಾ ಇದಾರೆ ಹೇಳಿ, ದೇಶದಲ್ಲಿ ಏನೇ ನಡೆದ್ರು ದನಿ ಎತ್ತಿದ್ರೆ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅವ್ರನ್ನ ಅಮಾನತ್ ಮಾಡೋದೇ ಇವರ ಮುಖ್ಯ ಉದ್ದೇಶ ಆಗ್ಬಿಟ್ಟಿದೆ. ಇವತ್ತು ಎಲ್ಲ ಒಂದು ವಿಚಾರಗಳಿಗೂ ತಗೊಂಡ್ರೆ ಏನ್ ಮಾಡ್ತಾ ಇದ್ದಾರೆ, ಅಮಾನತ್ ಮಾಡ್ಬಿಡೋದು. ರಾಘವ್ ಚಡ್ಡನ್ನ ಅಮಾನತ್ ಮಾಡ್ಬಿಡಿ, ಇವ್ರನ್ನ ಅಮಾನತ್ ಮಾಡಿ. ಇದು ಎಲ್ಲಿಗೆ ಹೋಗ್ತಾ ಇದೆ? ಇದು ಆಟೋಕ್ರಸಿ. ಇದನ್ನ ಏನಂದ್ರೆ ಸರ್ವಾಧಿಕಾರಿ ಧೋರಣೆ ಅಂತಾನೆ ನಾವು ಕರಿತೀವಿ. ದೇಶದಲ್ಲಿ ಏನಾಗಿದೆ, ಸಮಸ್ಯೆಗಳೇನಿದೆ, ಇವತ್ತು ಇನ್ನೊಂದು CAG ರಿಪೋರ್ಟ್ಸ್ಗಳು, ಅವುಗಳನ್ನ ಯಾವುದೋ ಮಂಡನೆ ಮಾಡಕ್ ಬಿಡ್ತಾ ಇಲ್ಲ. ವರ್ಷ ಕಡಿಮೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ CAG ರಿಪೋರ್ಟ್ಸ್ ಅಲ್ಲಿ, ಆಡಿಟ್ಸ್ ಅಲ್ಲಿ ಎಷ್ಟು ಫ್ರಾಡ್ ನಡೀತಾ ಇದೆ, ಎಷ್ಟು ಇವಾಗ ಕರ್ನಾಟಕದಲ್ಲೇ 2 ಟೋಲ್ ತಗೊಳ್ಳಿ 75 ಕೋಟಿ ಫ್ರಾಡ್ ಮಾಡಿದ್ದಾರೆ. ಅದನ್ನ ಹೇಳಕ್ಕೂ ಬಿಡಲ್ಲ ಇವರು. CAG ವರದಿ ತೆಗಿರಿ ಸರ್. 2 ಸೆಂಟ್ರಲ್ ಗೌರ್ಮೆಂಟ್ ಗೆ ಬರೋದು, ನ್ಯಾಷನಲ್ ಹೈವೇ ಅಥಾರಿಟಿಗೆ ಬರೋದು, CAG ಅದನ್ನ ರಿಪೋರ್ಟ್ ಮಾಡೋದು. ಅಂತ ಬಿಲ್ಗಳೆಲ್ಲೂ ಅಲ್ಲಿ ಮಂಡನೆ ಆಗ್ತಾ ಇಲ್ಲ ಇವತ್ತು ಲೋಕಸಭೆಯಲ್ಲಿ. ಇವ್ರಿಗೆ ಏನಂದ್ರೆ ಕಳ್ಳ ಅಂದ್ರೆ ತಪ್ಪಿಸ್ಕೊಂಡು ಓಡಾಯ್ತಾರೆ. ಇಲ್ಲ ಒಂದ್ ಸ್ಟೇಟ್ಮೆಂಟ್ ಕೊಡಿ ಅಂದ್ರೆ ಸ್ಟೇಟ್ಮೆಂಟ್ ಕೊಡಬೇಕು. ಇವತ್ತು ದೇಶದಲ್ಲಿ ಇವತ್ತು ಸೆಕ್ಯೂರಿಟಿ ಬ್ರೀಚ್ ಆಗಿದೆ, ಒಂದು ಸ್ಟೇಟ್ಮೆಂಟ್ ಕೊಡಿ. ಇಂಟೆಲಿಜೆನ್ಸ್ ದಿನೇಶ್ ಅವರು ಹೇಳ್ದಂಗೆ CAG ರಿಪೋರ್ಟ್ ಪ್ರತಿಯೊಂದನ್ನು ಕೂಡ ಟೇಬಲ್ ಮಾಡಲೇಬೇಕು. ಅದಕ್ಕೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಥ್ರೂ ಅದನ್ನು ಸ್ಕ್ರೂಟನೈಸ್ ಆಗಲೇಬೇಕು. ನಮ್ಮ ಸ್ನೇಹಿತರಿಗೆ ಒಂದು ಸಣ್ಣ ಮಾಹಿತಿ ಕೊಡ್ತೇನೆ. ನಿನ್ನೆ ದಿನ 14 ಕಾಂಪೊನೆಂಟಿನ 284 ಕಿಲೋಮೀಟ್ರು ಏನು NH ಆಕ್ಷನ್ ಆಯಿತು, ಟೋಲ್ ಕಲೆಕ್ಷನ್ಗೆ ಆಕ್ಷನ್ ಆಯಿತು. ಎಷ್ಟು ಗೊತ್ತಾ? 9,178 ಕೋಟಿ ರೂಪಾಯಿ. ಅವ್ರಿಗೆ ನಾನು ಯಾಕೆ ದಿನೇಶ್ ಅವ್ರು ಹೇಳಿದೆ ಅಂದರೆ, ನೀವು ಒಂದು ನಿಮಿಷ, ನೀವು ನೆಗೆಟಿವಿಸಮ್ ಇಂದ ಹೊರಗಡೆ ಬನ್ನಿ. ನಿಮ್ದು ಆಮ್ ಆದ್ಮಿ ಪಾರ್ಟಿ ಅಂತಕ್ಕಂಥದ್ದು ನೀವು ಹೇಳ್ತೀವಿ ಕೇಳಿ, ನೀವು ಮಾತನಾಡಿರ್ತಕ್ಕಂಥದ್ದು ಯಾವುದು ಸತ್ಯ ಅಲ್ಲ, ಅಸತ್ಯದಿಂದ ಹೋಗ್ತಾರೆ. ಅದಲ್ಲ, ಬಹಳ ಉದ್ದ ಮಾತನಾಡೋದಲ್ಲ. 270 ವಾಪಸ್ ಬನ್ನಿ.